ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಲ್ಲೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2022-23ನೇ ಸಾಲಿನ ವಿಕಾಸ ಯೋಜನೆ ಅಡಿಯಲ್ಲಿ ಸುಮಾರು 85 ಲಕ್ಷ ಮೊತ್ತದ ಕೊಠಡಿ ಕಾಮಗಾರಿಗೆ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ವಿ ಶಿವಗಂಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪಿ ರಾಜಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಹಾಲೇಶ್, ಉಪಾಧ್ಯಕ್ಷ ಚಂದ್ರಮತಿ ರಂಗನಾಥ್, ಡಿಜೆ ಸುನಿಲ್, ಯುಕೆ ನರೇಂದ್ರ, ಸಂತೋಷ್, ಪಿಸಿ ನಾಗರಾಜ್ ಹಾಗೂ ಎಲ್ಲಾ ಸದಸ್ಯರು ಹಾಗೂ ಪ್ರೌಢಶಾಲಾ ವಿಭಾಗದ ಆಯುಕ್ತರಾದ ಮುಕ್ತಿರಾರ್ ಅಹ್ಮದ್ ರವರಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಜ್ ಬೇಗ್, ಬಗರ್ ಹುಕಂ ಸಮಿತಿಯ ನಿರ್ದೇಶಕರು ನಲ್ಲೂರು ಶೇಖರಪ್ಪ, ಬುಳ್ಸಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸದರಾಮಪ್ಪ, ನವೀನ್ ಸಾಗರ್ ಬೈರನಹಳ್ಳಿ, ಅಜ್ಜಳ್ಳಿ ರಾಮಪ್ಪ, ಮೊಹಮ್ಮದ್ ಸೈಫುಲ್ಲಾ, ಪಿಎನ್ ರುದ್ರೇಶ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಕಾರ್ಯಪಾಲಕ ಷಣ್ಮುಗಪ್ಪ, ಲೋಹಿತ್ ಕುಮಾರ್, ಪಿಡಿಒ ಪ್ರಸನ್ನಕುಮಾರ್, ಆನಂದ್ ಬಾಗೋಳ್, ಯುವ ಮುಖಂಡ ವಸೀಂ ಅಹಮದ್, ಸರ್ಪರಾಜ್ ಗಣೇಶ್ ಗೌಡ್ರು, ವೀರಪ್ಪ ಗೌಡ್ರು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಪ್ರಮುಖರು, ಕಾಂಗ್ರೆಸ್ ಮುಖಂಡರು, ಕಾಲೇಜು ಉಪನ್ಯಾಸಕರು ಹಾಗೂ ಗುತ್ತಿಗೆದಾರ ಸಚಿನ್ ಭಾಗಿಯಾಗಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನಲ್ಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ 75,15,000 ರೂಗಳಲ್ಲಿ ಒಟ್ಟು 3 ಕಾಲೇಜು ಕೊಠಡಿಗಳನ್ನು ಇವತ್ತು ನಲ್ಲೂರು ಗ್ರಾಮಕ್ಕೆ ಒದಗಿಸಲಾಗಿದೆ. ಈ ಒಂದು ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡುವ ಮುಖಾಂತರ ನೆರವೇರಿಸಿದ್ದೀವಿ. ಈ ಒಂದು ವಿದ್ಯಾರ್ಥಿಗಳು ಏನು ಪ್ರಥಮ PUC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ಲ್ಯಾಬು ಇನ್ನಿತರೆ ಚಟುವಟಿಕೆಗಳಿಗೆ ಉಪಯೋಗಕ್ಕೋಸ್ಕರ ನಮ್ಮ ಘನ ಸರ್ಕಾರ ಈ ದಿನ 75 ಲಕ್ಷ ಮಂಜೂರು